I just want to give a short thought to you from this verse. ಈ ವಚನದಿಂದ ಬಹಳ ಒಂದು ಕ್ಲುಪ್ತವಾದಂತ ಅಥವಾ ಚಿಕ್ಕದಾದಂತ ಆಲೋಚನೆಯನ್ನ ನಾನು ನಿಮಗೆ ಕೊಡ್ಲಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. Let us read one verse from Jeremiah chapter 33. ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯದಿಂದ ಒಂದು ವಚನವನ್ನ ನಾವು ಓದಿಕೊಳ್ಳೋಣ. Jeremiah chapter 3 verse 3. Chapter 3 verse 3. Yeah, chapter 33. Sorry, 33 verse 3. 33ನೇ ಅಧ್ಯಾಯದ 3ನೇ ವಚನ. ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯದ 3ನೇ ವಚನ. I shall read in English first. Okay. Call unto me, and I will answer thee, and show thee great and mighty things which thou knowest not. ನನ್ನನ್ನು ಕೇಳಿಕೋ, ನಾನು ನಿನಗೆ ಉತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. Let our Almighty God give enough thoughts from this single verse. ಈ ಒಂದು ಏಕವಚನದಿಂದ ನಮ್ಮ ಸರ್ವಶಕ್ತನಾದಂತ ಕರ್ತನು ತಾನೇ ನಮಗೆ ಸಾಕಷ್ಟು ಆಲೋಚನೆಗಳನ್ನ ನೀಡಲಿ. Let us be prayerfully continue in his presence. ನಾವು ಆತನ ಪ್ರಸನ್ನತೆಯಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಮುಂದುವರಿಯೋಣ. This is a part of the word of God given to Jeremiah the prophet. ಪ್ರವಾದಿಯಾದಂತ ಯೆರೆಮೀಯನಿಗೆ ಕೊಟ್ಟಂತ ಪ್ರವಾದನಾ ವಾಕ್ಯಗಳಲ್ಲಿ ದೇವರ ವಾಕ್ಯದಲ್ಲಿರುವಂತಹ ಒಂದು ಭಾಗ ಇದಾಗಿದೆ. And that we are reading in verse 1, chapter 33. ನಾವು ಅದನ್ನ 33ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ಓದುತ್ತೇವೆ. It reads like this. ಈ ರೀತಿಯಾಗಿ ನಾವು ಅಲ್ಲಿ ಓದುತ್ತೇವೆ. Moreover, the word of the Lord came unto Jeremiah the second time. ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲಿದ್ದಾಗ ಸೆರೆಯಾಗಿದ್ದಾಗ ಅವನಿಗೆ ಯೆಹೋವನು ಈ ಎರಡನೆಯ ವಾಕ್ಯವನ್ನು ಅನುಗ್ರಹಿಸಿದನು. This is for the second time in the midst of a particular situation that Jeremiah is getting the word of God. ಈ ನಿರ್ದಿಷ್ಟವಾದಂತಹ ಪರಿಸ್ಥಿತಿಗಳಲ್ಲಿ ಎರಡನೆಯ ಸಾರಿ ಯೆರೆಮೀಯನು ದೇವರ ವಾಕ್ಯವನ್ನ ಸ್ವೀಕರಿಸುತ್ತಾ ಇದ್ದಾನೆ. We know Jeremiah is a prophet, a weeping prophet for Israel. ನಮಗೆ ಗೊತ್ತಿರುವ ಹಾಗೆ ಯೆರೆಮೀಯನು ಇಸ್ರಾಯೇಲರಿಗೋಸ್ಕರವಾಗಿ ಪ್ರಲಾಪಿಸುವಂತ ಪ್ರವಾದಿಯಾಗಿದ್ದನು. Many times it is written in the book of Jeremiah that he is crying for the people of the Lord. ಅನೇಕ ಸಾರಿ ಯೆರೆಮೀಯನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಆತನು ಅಥವಾ ಯೆರೆಮೀಯನು ಇಸ್ರಾಯೇಲರಿಗೋಸ್ಕರವಾಗಿ ಅನೇಕ ಸಾರಿ ದುಃಖಿಸುತ್ತಾ ಇದ್ದನು ಅಥವಾ ಅಳುತ್ತಾ ಇದ್ದನು. Many times it is described in this book that the word of God was parted by the Lord through Jeremiah prophet. ಇಲ್ಲಿ ನಾವು ನೋಡುವಂತ ಸಮಯದಲ್ಲಿ ಅನೇಕ ಸಾರಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಯೆರೆಮೀಯನಿಗೆ ದೇವರಿಂದ ಬಂದಂತಹ ವಾಕ್ಯ. Many times the word of God was parted by the Lord to the prophet Jeremiah. ಅನೇಕ ಸಾರಿ ದೇವರ ವಾಕ್ಯವು ಕರ್ತನ ಮುಖಾಂತರವಾಗಿ ಪ್ರವಾದಿಯಾದಂತ ಯೆರೆಮೀಯನಿಗೆ ತಲುಪಲ್ಪಟ್ಟಿತು. Many times the prophecy of God was parted with the prophet Jeremiah. ಅನೇಕ ಸಾರಿ ದೇವರ ಪ್ರವಾದನೆಯನ್ನ ದೇವರು ಯೆರೆಮೀಯನಿಗೆ ಹಂಚಿದನು ಅಥವಾ ಆತನಿಗೆ ಕೊಟ್ಟನು. The responsibility of the prophet Jeremiah was to share the word of God which was given by the Lord to the people of Israel. ಇಸ್ರಾಯೇಲರಿಗೋಸ್ಕರವಾಗಿ ದೇವರಿಂದ ಕೊಡಲ್ಪಟ್ಟಂತಹ ಆ ಒಂದು ವಾಕ್ಯವನ್ನ ಯೆರೆಮೀಯನು ದೇವರ ಜನರಿಗೆ ಹಂಚುವಂತದ್ದೇ ಅಥವಾ ಇಸ್ರಾಯೇಲರಿಗೆ ಹಂಚುವಂತದ್ದೇ ಯೆರೆಮೀಯನ ಜವಾಬ್ದಾರಿಯಾಗಿತ್ತು. Throughout the book of Jeremiah, we read the situations wherein Jeremiah was trying to teach the people of God what he received from the Lord. ಕರ್ತನಿಂದ ದೇವರ ಮುಖಾಂತರವಾಗಿ ಕರ್ತನಿಂದ ಪಡೆದುಕೊಂಡಂತಹ ಈ ಒಂದು ವಾಕ್ಯವನ್ನ ಯೆರೆಮೀಯನು ಅನೇಕ ಸಾರಿ ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡುವಾಗ ಆ ಒಂದು ಪ್ರವಾದನೆಯ ವಾಕ್ಯಗಳನ್ನ ಜನರಿಗೆ ಆತನು ಹಂಚುತ್ತಾ ಇದ್ದಾನೆ. But the situation of prophet Jeremiah through which he was going on is so different from the other parts of the book. ನಾವು ನೋಡುವಂತಹ ಸಮಯದಲ್ಲಿ ಯೆರೆಮೀಯನು ಆತನು ಹಾದು ಹೋಗುತ್ತಾ ಇರುವಂತಹ ಸನ್ನಿವೇಶ ಬೇರೆ ದೇವರ ವಾಕ್ಯದಲ್ಲಿರುವಂತಹ ಬೇರೆ ಪ್ರವಾದಿಗಳಿಗಿಂತಲೂ ಬಹಳ ವಿಭಿನ್ನವಾಗಿತ್ತು. Prophet Jeremiah is now in a very difficult situation. ಪ್ರವಾದಿಯಾದಂತ ಯೆರೆಮೀಯನು ಈ ಸಮಯದಲ್ಲಿ ಬಹಳ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿದ್ದಾನೆ. It is written in verse 1 of 33 that he was shut up in the court of the prison. ನಾವು 1ನೇ ವಚನದಲ್ಲಿ 33ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲಿ ಆತನು ಸೆರೆಯಾಗಿ ಹಿಡಿಯಲ್ಪಟ್ಟಿದ್ದಾನೆ. Now the prophet Jeremiah is in prison. ಪ್ರವಾದಿಯಾದಂತ ಯೆರೆಮೀಯನು ಈಗ ಸೆರೆಮನೆಯಲ್ಲಿದ್ದಾನೆ. He is locked up in the prison. ಆತನು ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟಿದ್ದಾನೆ. Now the Lord is giving his words to Jeremiah. ಆದ್ರೆ ಈಗ ದೇವರು ಆತನ ಮಾತುಗಳನ್ನ ಯೆರೆಮೀಯನಿಗೆ ಕೊಡ್ತಾ ಇದ್ದಾನೆ. Now the prophet Jeremiah is parting these words to the Lord's people. ಈಗ ಯೆರೆಮೀಯನು ಈ ಒಂದು ವಾಕ್ಯಗಳನ್ನ ಕರ್ತನ ಜನರಿಗೆ ಅಥವಾ ಯೆಹೋವನ ಜನರಿಗೆ ಆತನು ಹಂಚುತ್ತಾ ಇದ್ದಾನೆ.
The difficult situation of being locked up in the prison was not preventing Jeremiah to part the word of God to the people of Israel. ಆದ್ರೆ ಈ ರೀತಿಯಾದಂತ ಸನ್ನಿವೇಶದಲ್ಲಿ ಯೆರೆಮೀಯನು ಆ ಒಂದು ಬಂದಿಖಾನೆಯಲ್ಲಿ ಅಥವಾ ಕಾರಾಗೃಹದಲ್ಲಿ ಬಂದಿಯಾಗಿರುವಂತಹ ಸಮಯದಲ್ಲಿ ಆ ದೇವರ ವಾಕ್ಯವನ್ನ ತನ್ನ ಜನರಿಗೆ ಅಥವಾ ಇಸ್ರಾಯೇಲ್ ಜನರಿಗೆ ಹಂಚಿಕೊಳ್ಳಲಿಕ್ಕೆ ಬಹಳ ಒಂದು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿದ್ದಾನೆ. He is fruitfully doing his responsibility of giving the word of God or parting the word of God or dividing the word of God to the children of God. ಆದ್ರೆ ಆತ್ಮನಿಗೆ ಕೊಟ್ಟಂತ ಜವಾಬ್ದಾರಿಯನ್ನ ನಂಬಿಗಸ್ತಿಕೆಯಿಂದ ಅವನು ಮಾಡ್ತಾ ಇದ್ದಾನೆ. ಅವನಿಗೆ ಕೊಡಲ್ಪಟ್ಟಂತ ವಾಕ್ಯವನ್ನ ಅವನು ಆ ಇಸ್ರಾಯೇಲ್ ಜನರಿಗೆ ಅಥವಾ ದೇವ ಜನರಿಗೆ ಆತನು ಸರಿಯಾದ ರೀತಿಯಲ್ಲಿ ವಿಭಜಿಸುತ್ತಾ ಸರಿಯಾದ ರೀತಿಯಲ್ಲಿ ಹಂಚುತ್ತಾ ಇದ್ದಾನೆ. The prophet Jeremiah is in lockup. ಪ್ರವಾದಿಯಾದ ಯೆರೆಮೀಯನು ಬಂದಿಖಾನೆಯಲ್ಲಿದ್ದಾನೆ. And if you see the situation of the people of Judah, they are also in lockdown. ಆದ್ರೆ ಯಹೂದ ಜನರ ಪರಿಸ್ಥಿತಿಯನ್ನು ನೋಡುವಾಗ ಅವರು ಸಹ ಒಂದು ಬಂಧಿಸಲ್ಪಟ್ಟಂತಹ ಪರಿಸ್ಥಿತಿಯಲ್ಲಿದ್ದಾರೆ. That is written in chapter 32. ಅದನ್ನ 32ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. And in chapter 32 it is written that 32ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. It is chapter 32 verse 2. 32ನೇ ಅಧ್ಯಾಯ 2ನೇ ವಚನ. For then the king of Babylon's army besieged Jerusalem. ಆ ಕಾಲದಲ್ಲಿ ಬಾಬೆಲಿನ ಅರಸರ ಸೈನ್ಯವು ಯೆರೂಸಲೇಮನ್ನು ಮುತ್ತಿತ್ತು. The Jerusalem people were besieged by the army of Babylon. ಯೆರೂಸಲೇಮಿನ ಜನರು ಬಾಬೆಲಿನ ಸೈನಿಕರಿಂದ ಮುತ್ತಾಗಿ ಹಾಕಲ್ಪಟ್ಟಿದ್ದರು. The Jewish people or the people of Jerusalem, they are prevented by the Babylon's army. ಆ ಯೆರೂಸಲೇಮಿನಲ್ಲಿರುವಂತಹ ಜನರು ಆ ಬಾಬೆಲಿನ ಸೈನ್ಯದಿಂದ ಅವರು ಸುತ್ತುವರಿಯಲ್ಪಟ್ಟಿದ್ದರು. They were not allowed to move in or out of Jerusalem city. ಅವರು ಯೆರೂಸಲೇಮ್ ಪಟ್ಟಣದೊಳಗೆ ಆಗಲಿ ಹೊರಕ್ಕಾಗಲಿ ಚಲಿಸಲಿಕ್ಕೆ ಅವರಿಗೆ ಅನುಮತಿ ಇರಲಿಲ್ಲ. They were obstructed from doing all their material proceedings. ಅವರು ತಮ್ಮ ಎಲ್ಲಾ ರೀತಿಯಾದಂತಹ ಭೌತಿಕವಾದಂತ ಕಾರ್ಯಗಳನ್ನು ಮಾಡುವುದಕ್ಕೆ ಅವರು ತಡೆ ಹಿಡಿಯಲ್ಪಟ್ಟಿದ್ದರು. They are in real lockdown situation now. ಅವರು ಈಗ ನಮಗಿರುವಂತಹ ಪರಿಸ್ಥಿತಿಯ ಹಾಗೆಯೇ ಅವರು ಲಾಕ್ಡೌನ್ ನ ಪರಿಸ್ಥಿತಿಯಲ್ಲಿದ್ದರು. The people of Israel or the people in Jerusalem, they are in lockdown, and the prophet of God, he is in lockup. ಆ ಜನರು ಯೆರೂಸಲೇಮಿನ ಜನರವರು ಬಂಧಿಸಲ್ಪಟ್ಟಿದ್ರು ಅವರು ಲಾಕ್ಡೌನ್ ಇದ್ದಾರೆ. ಆದ್ರೆ ದೇವರ ಪ್ರವಾದಿಯಾದ ಯೆರೆಮೀಯನು ಆತನು ಬಂದಿಖಾನೆಯಲ್ಲಿದ್ದಾನೆ. Even though the situation of the people and the situation of the prophet of the Lord Jeremiah were very hazardous and they were going through a very difficult situation, God was continuing his job. ದೇವರ ಜನರು ಮತ್ತು ದೇವರ ಪ್ರವಾದಿ ಅವರಿಬ್ಬರು ಸಹ ಒಂದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಕ್ಲಿಷ್ಟವಾದಂತಹ ಆ ಸಮಯವನ್ನು ಹಾದು ಹೋಗುತ್ತಾ ಇದ್ದಾರೆ. ಹಾಗಾಗಿ ಸಹ ಯೆರೆಮೀಯನು ತನ್ನ ಉದ್ಯೋಗವನ್ನು ಅಥವಾ ತನ್ನ ಕೆಲಸವನ್ನ ಮಾಡುವುದರಲ್ಲಿ ನಿರತನಾಗಿದ್ದಾನೆ. God Jehovah was continuing his duty of parting his prophecy with his people of Jerusalem. ದೇವರಾದಂತೆ ಯೆಹೋವನು ತನ್ನ ಜನರಿಗೆ ಅಥವಾ ಯೆರೂಸಲೇಮಿನ ಜನರಿಗೆ ಆತನ ವಾಕ್ಯಗಳನ್ನ ಹಂಚುವಂತದ್ರಲ್ಲಿ ಆತನು ಮುಂದುವರಿಯುತ್ತಾ ಇದ್ದಾನೆ. Lord's prophet Jeremiah was doing his responsibility of dividing this prophecy to the children of God that time. ದೇವರ ಪ್ರವಾದಿಯಾದಂತ ಯೆರೆಮೀಯನು ಆ ದಿನಗಳಲ್ಲಿ ತನ್ನ ವಾಕ್ಯವನ್ನ ಅಥವಾ ದೇವರ ವಾಕ್ಯವನ್ನ ಇಸ್ರಾಯೇಲ್ ಜನರಿಗೆ ವಿಭಾಜಿಸುವುದರಲ್ಲಿ ಅಥವಾ ಅವರಿಗೆ ಕೊಡೋದ್ರಲ್ಲಿ ನಿರತನಾಗಿದ್ದಾನೆ. And this is the background of the verse that we have read from chapter 33 verse 3. 33ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ಓದಿದಂತ ವಚನದ ಹಿನ್ನೆಲೆ ಇದಾಗಿದೆ. This is the historical background of the Jerusalem people that time. ಆ ಸಮಯದಲ್ಲಿ ಇದ್ದಂತಹ ಯೆರೂಸಲೇಮಿನ ಜನರ ಒಂದು ಹಿನ್ನೆಲೆ ಇದಾಗಿತ್ತು. In the situation of all these hurdles, hazards, and this situation of pandemonium, God is offering his children that you call unto me. ಎಲ್ಲಾ ರೀತಿಯಾದಂತಹ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ, ಎಲ್ಲಾ ರೀತಿಯಾದಂತಹ ಬಾಧೆಯ ಪರಿಸ್ಥಿತಿಯಲ್ಲಿ, ಎಲ್ಲಾ ರೀತಿಯಾದಂತಹ ಒಂದು ಭಯಂಕರವಾದಂತಹ ಪರಿಸ್ಥಿತಿಯಲ್ಲಿ ದೇವರು ತನ್ನ ಮಕ್ಕಳಿಗೆ ಹೇಳ್ತಾ ಇರುವಂತಹ ಮಾತೇನೆಂದ್ರೆ, ನನ್ನನ್ನು ಕೇಳಿಕೋ. The people of Jerusalem, they are in great fear. ಯೆರೂಸಲೇಮಿನ ಜನರು ಬಹಳ ದೊಡ್ಡ ಭಯದಲ್ಲಿದ್ದಾರೆ. The people of Jerusalem, they are in a bitter condition now. ಈಗ ಯೆರೂಸಲೇಮಿನ ಜನರು ಬಹಳ ಕಹಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. The people of Jerusalem, they are fearing some judgment of God in coming future. ಮುಂದಿನ ದಿನಗಳಲ್ಲಿ ಬರುವಂತಹ ದೇವರ ನ್ಯಾಯ ತೀರ್ಪಿನ ಕುರಿತಾಗಿ
ಯೆರೂಸಲೇಮಿನವರು ಭಯಗ್ರಸ್ತರಾಗಿದ್ದಾರೆ. The people of Jerusalem is besieged by the Babylonian army. ಓ ಯೆರೂಸಲೇಮಿನ ಜನರು ಬಾಬೆಲಿನ ಸೈನ್ಯದಿಂದ ಮುತ್ತಿಗೆ ಹಾಕಲ್ಪಟ್ಟಿದ್ದಾರೆ. Now the people are helpless. ಈಗ ಜನರು ನಿಸ್ಸಹಾಯಕರಾಗಿದ್ದಾರೆ. Now the people became hopeless. ಈಗ ಜನರು ಅನಿರೀಕ್ಷಿತ ನಿರೀಕ್ಷೆಯನ್ನು ಕಳೆದುಕೊಂಡವರಾಗಿದ್ದಾರೆ. It is at this situation that Lord called his people to that, called his people and say that you call upon me, I will answer you. ಇಂಥ ಪರಿಸ್ಥಿತಿಯಲ್ಲಿ ದೇವರು ತನ್ನ ಜನರಿಗೆ ತನ್ನ ವಾಕ್ಯವನ್ನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. With that, the Lord is offering two things. ಇಲ್ಲಿ ದೇವರು ಎರಡು ವಿಷಯಗಳನ್ನ ಕೊಡ್ತಾ ಇದ್ದಾನೆ. One is I will answer to you, to your prayers. ಮೊದಲನೇದಾಗಿ ನಿಮ್ಮ ಪ್ರಾರ್ಥನೆಗಳಿಗೆ ನಾನು ಉತ್ತರವನ್ನು ಕೊಡ್ತೇನೆ. Second thing is that I will show you the great and mighty things that you didn't know till time. ಮತ್ತೆರಡನೇದಾಗಿ ನಿಮ್ಗೆ ಇದುವರೆಗೂ ಸಹ ತಿಳಿಯದೇ ಇರುವಂತಹ ಗೂಢಾರ್ಥಗಳನ್ನ ಗೋಚರಪಡಿಸುವೆನು ಅಥವಾ ಪ್ರಕಟಿಸುವೆನು. God is going to show them some great and mighty things. ದೇವರವರಿಗೆ ಒಂದು ಶ್ರೇಷ್ಠವಾದಂತಹ ಬಲಿಷ್ಠವಾದಂತಹ ಸರ್ವಶಕ್ತವಾದ ವಿಷಯಗಳನ್ನ ತೋರಿಸಲಿಕ್ಕಿದ್ದಾನೆ. God wants to teach some great and mighty things that they didn't have known till time. ಈ ಸಮಯದವರೆಗೂ ಸಹ ಅವರಿಗೆ ತಿಳಿಯದೇ ಇರುವಂತಹ ಕೆಲವು ಮಹತ್ತಾದ ಶ್ರೇಷ್ಠವಾದಂತಹ ಸಂಗತಿಗಳನ್ನ ದೇವರವರಿಗೆ ತೋರಿಸಲಿಕ್ಕಿದ್ದಾನೆ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, we all are going through the same situation that Jerusalem people were going through. ನಾವೆಲ್ಲರೂ ಸಹ ಆ ದಿನ ಯೆರೂಸಲೇಮಿನ ಜನರು ಹಾದು ಹೋಗುತ್ತಾ ಇದ್ದಂತ ಅದೇ ರೀತಿಯಾದಂತಹ ಪರಿಸ್ಥಿತಿಗಳನ್ನ ಹಾದು ಹೋಗುತ್ತಾ ಇದ್ದೇವೆ. Our nation or the state is in the situation of lockdown. ನಮ್ಮ ರಾಷ್ಟ್ರದ ಅಥವಾ ನಮ್ಮ ರಾಜ್ಯದ ಪರಿಸ್ಥಿತಿ ಅದು ಲಾಕ್ ಡೌನ್ ಆಗಿದೆ ಅಥವಾ ಬೀಗ we all are shut up in our house now. ಈ ಸಮಯದಲ್ಲಿ ನಾವೆಲ್ಲರೂ ಸಹ ನಮ್ಮ ಮನೆಗಳಲ್ಲಿ ಮುಚ್ಚಲ್ಪಟ್ಟಿದ್ದೇವೆ. For the last more than 1.5 years we were locked up shut up in the houses. ಕಳೆದ ಒಂದೂವರೆ ವರ್ಷಗಳಿಂದ ನಾವೆಲ್ಲರೂ ಸಹ ನಮ್ಮ ಮನೆಗಳಲ್ಲಿ ಮುಚ್ಚಲ್ಪಟ್ಟಿದ್ದೇವೆ. Now also the situation of lockdown and the situation of locking up is going on in our society, in our houses. ನಮ್ಮ ಸಮಾಜದಲ್ಲಿ ನಮ್ಮ ಮನೆಗಳಲ್ಲಿ ಇನ್ನೂ ಸಹ ಲಾಕ್ ಡೌನ್ ಮತ್ತು ಆ ಒಂದು ಮುದ್ರಿತವಾದಂತಹ ಬೀಗ ಹಾಕಲ್ಪಡುವಂತಹ ಒಂದು ಸನ್ನಿವೇಶವು ನಡೆಯುತ್ತಾ ಇದೆ, ಮುಂದುವರಿಯುತ್ತಾ ಇದೆ. In the midst of all these hardships, the Lord says to his children that you call upon me, I will answer you. ಈ ರೀತಿಯಾದಂತಹ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ದೇವರು ತನ್ನ ಮಕ್ಕಳಿಗೆ ಹೇಳ್ತಾ ಇರುವಂತಹ ಮಾತೇನೆಂದ್ರೆ, ನನ್ನನ್ನು ಕೇಳಿಕೊಳ್ಳಿರಿ, ನಾನು ನಿಮಗೆ ಸದುತ್ತರವನ್ನು ದಯಪಾಲಿಸುವೆನು. Besides that, Lord offers some great and new things to us. ಆ ಎಲ್ಲದರ ಮಧ್ಯದಲ್ಲಿ ಕರ್ತನು ನಮಗೆ ಶ್ರೇಷ್ಠವಾದಂತಹ ಮತ್ತು ನವೀನವಾದಂತಹ ಹೊಸದಾದಂತಹ ವಿಷಯಗಳನ್ನು ಸಹ ಕಲಿಸಲಿಕ್ಕಿದ್ದಾನೆ. Dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, our Lord is showing us some great and mighty things these days. ನಮ್ಮ ದೇವರು ನಮಗೆ ಈ ದಿನಗಳಲ್ಲಿ ದೊಡ್ಡದಾದಂತಹ ಶ್ರೇಷ್ಠವಾದಂತಹ ಸರ್ವಶಕ್ತ ಕಾರ್ಯಗಳನ್ನು ತೋರಿಸುತ್ತಾ ಇದ್ದಾನೆ. We didn't know the meaning of curfew, we didn't know the meaning of lockdown, we didn't know the meaning of quarantine, etc. ನಮ್ಮೆಲ್ಲರಿಗೂ ಸಹ ಈ ಕ್ವಾರಂಟೈನ್, ಕರ್ಫ್ಯೂ ಮತ್ತೆ ಲಾಕ್ ಡೌನ್ ಎಂಬುದಾಗಿರುವಂತಹ ಆ ಒಂದು ವಿಷಯಗಳ ಅರ್ಥವೇ ಗೊತ್ತಿರಲಿಲ್ಲ. The history of the contemporary period itself is divided into 3. ನಮ್ಮ ಸಮಕಾಲೀನವಾದಂತಹ ಇತಿಹಾಸವೇ 3 ಭಾಗಗಳಾಗಿ ವಿಭಾಗಿಸಲ್ಪಟ್ಟಿದೆ. Pre-COVID period, ಆ ಒಂದು ಕೋವಿಡ್ ಗಿಂತ ಮುಂಚಿತವಾದಂತಹ ಸಮಯ, COVID period, ಕೋವಿಡ್ ನ ಸಮಯ, and in future it may be called as the post-COVID period. ಮತ್ತು ಕೋವಿಡ್ ನಂತರದ ಕಾಲ ಎಂಬುದಾಗಿ. Now we are seeing some unknown things. ಈಗ ನಾವು ಕೆಲವು ತಿಳಿಯದೇ ಇರುವಂತಹ ವಿಷಯಗಳನ್ನು ನೋಡ್ತಾ ಇದ್ದೇವೆ. Now we learned the meaning of lockdown. ಈಗ ನಾವು ಲಾಕ್ ಡೌನ್ ಎಂಬುದರ ಪದದ ಅರ್ಥವನ್ನು ಕಲಿತಿದ್ದೇವೆ. Now we learned the meaning of quarantine. ನಮಗೆ ಈಗ ಕ್ವಾರಂಟೈನ್ ಎಂಬಂತಹ ಪದದ ಅರ್ಥ ಸಹ ಗೊತ್ತಾಗಿದೆ. All the busy men of our society, they learned how to spend months together in their homes. ಅನೇಕ ರೀತಿಯಾದಂತಹ ವ್ಯಸ್ತವುಳ್ಳಂತ ಬ್ಯುಸಿಯಾಗಿರುವಂತಹ ಜನರು ತಮ್ಮ ಮನೆಗಳಲ್ಲಿ ಕುಳಿತುಕೊಂಡು ಹೇಗೆ ಸಮಯವನ್ನು ಕಳೆಯಬೇಕೆಂಬುದಾಗಿ ಕಲಿತುಕೊಂಡಿದ್ದಾರೆ. All the busy Lord servants and the ministers of God, they learned how to spend more time with the presence of God by reading Bible and in prayers.
ಅನೇಕ ವ್ಯಸ್ತ ಉಳ್ಳಂತಹ ಬ್ಯುಸಿ ಆಗಿರುವಂತಹ ದೇವರ ಸೇವಕರು ಸಹ ತಮ್ಮ ಮನೆಗಳಲ್ಲಿ ಕುಳಿತುಕೊಂಡು ದೇವರ ಸನ್ನಿಧಾನದಲ್ಲಿ Many ದೇವರ brothers, ವಾಕ್ಯವನ್ನು ಓದುತ್ತಾ ಪ್ರಾರ್ಥನೆಯನ್ನು ಮಾಡುತ್ತಾ ಹೇಗೆ ಸಮಯವನ್ನು ಕಳೆಯಬೇಕೆಂಬುದಾಗಿ ಕಲಿತುಕೊಂಡಿದ್ದಾರೆ. all the parents of our society, they learned how to conduct a marriage ceremony with 30 or 20 or 30 people. ಮತ್ತೆಲ್ಲಾ ಪೋಷಕರು ಸಹ ತಮ್ಮ ಮಕ್ಕಳ ಮದುವೆಗಳನ್ನ 30 ಮತ್ತು 40 ಜನರಿಗೆ ಸೀಮಿತವಾಗಿ ಹೇಗೆ ಮಾಡಬೇಕೆಂಬುದಾಗಿ ಕಲಿತುಕೊಂಡಿದ್ದಾರೆ. Previously, we were inviting thousands of people and spending millions of rupees for conducting a marriage ceremony. ಹಿಂದೆ ನಾವು ಅನೇಕ ಸಾವಿರಾರು ಜನರನ್ನ ಮದುವೆಗೆ ಕರೆದು ಲಕ್ಷಾಂತರ ರೂಪಾಯಿಯನ್ನ ಖರ್ಚು ಮಾಡುತ್ತಾ ಇದ್ದೆವು. Now we learned to conduct this marriage function with a very less expense and with some 50 or 30 participants. 30 ಅಥವಾ 50 ಜನರಿಂದ ಕೂಡಿದವರಾಗಿ ನಾವು ಕೇವಲ ಬಹಳ ಮಿತಿಯಾದಂತಹ ರೀತಿಯಲ್ಲಿ ವಿವಾಹದ ಮಹೋತ್ಸವವನ್ನ ಮುಗಿಸಲು ಕಲಿತಿದ್ದೇವೆ. Our assembly leaders learned to conduct a funeral service with 20 or 25 people. ನಮ್ಮ ಸಭಾ ನಾಯಕರು 20-30 ಜನರನ್ನು ಒಳಗೊಂಡ 20-30 ಜನರಿಂದ ಅಂತಿಮ ಸಂಸ್ಕಾರದ ಕಾರ್ಯವನ್ನು ನಡೆಸಲಿಕ್ಕೆ ಕಲಿತಿದ್ದಾರೆ. Our professionals learned how to do their profession from home or work at home, work from home. ಕೆಲಸ ಮಾಡುವಂತವರು ಸಹ ತಮ್ಮ ಕೆಲಸಗಳನ್ನ ಮನೆಯಿಂದ ಹೇಗೆ ಮಾಡಬೇಕೆಂಬುದನ್ನು ಕಲಿತಿದ್ದಾರೆ. Our children learned how to study from home through online. ಆನ್ಲೈನ್ ಮುಖಾಂತರವಾಗಿ ವಿದ್ಯಾಭ್ಯಾಸವನ್ನು ಹೇಗೆ ಮಾಡಬೇಕೆಂಬುದಾಗಿ ನಮ್ಮ ಮಕ್ಕಳು ಕಲಿತುಕೊಂಡಿದ್ದಾರೆ. Or even our children learned how to pass the examination even without attending classes. ಕ್ಲಾಸ್ ಅನ್ನು ಸಹ ಅಟೆಂಡ್ ಮಾಡದೆ ಹೇಗೆ ಪಾಸ್ ಆಗಬಹುದು ಎಕ್ಸಾಮಿನೇಷನ್ ಅಲ್ಲಿ ಎಂಬುದಾಗಿ ಸಹ ನಮ್ಮ ಮಕ್ಕಳು ಕಲಿತುಕೊಂಡಿದ್ದಾರೆ. And we all have learned how to attend a meeting online from different parts of the country or from different parts of the world. ಬೇರೆ ರಾಷ್ಟ್ರದ ಬೇರೆ ಬೇರೆ ಭಾಗಗಳಿಂದ ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ಕೂಟಗಳಲ್ಲಿ ಆನ್ಲೈನ್ ಮುಖಾಂತರವಾಗಿ ಹೇಗೆ ಭಾಗವಹಿಸಬೇಕೆಂಬುದಾಗಿ ಕಲಿತುಕೊಂಡಿದ್ದೇವೆ. All these things were unimaginable to all of us in the pre-COVID period. ಇವೆಲ್ಲವೂ ಸಹ ಕೋವಿಡ್ ಗಿಂತ ಮುಂಚಿತವಾಗಿ ನಮಗೆ ಊಹಿಸಿಕೊಳ್ಳಲಿಕ್ಕೂ ಸಹ ಆಗದೇ ಇರುವಂತಹ ವಿಷಯಗಳಾಗಿದ್ದವು. Now we are learning all these things in the COVID period. ಇವೆಲ್ಲವನ್ನು ಸಹ ನಾವು ಕೋವಿಡ್ ನ ಸಮಯದಲ್ಲಿ ಕಲಿಯುತ್ತಾ ಇದ್ದೇವೆ. Now we are going to use all these facilities in the post-COVID period also. ಎಲ್ಲಾ ರೀತಿಯಾದಂತಹ ಫೆಸಿಲಿಟಿಗಳಂತಹ ಸೌಲಭ್ಯಗಳನ್ನ ನಾವು ಕೋವಿಡ್ ನಂತರದ ಕಾಲದಲ್ಲಿ ಸಹ ನಾವು ಉಪಯೋಗಿಸಲಿಕ್ಕಿದ್ದೇವೆ. Many great and mighty things are shown to us by the Lord Almighty. ನಮ್ಮ ಸರ್ವಶಕ್ತನಾದಂತಹ ದೇವರಿಂದ ಅನೇಕ ಶ್ರೇಷ್ಠವಾದಂತಹ ಉನ್ನತವಾದಂತಹ ವಿಷಯಗಳು ನಮಗೆ ತೋರಿಸಲ್ಪಟ್ಟವು. If we read chapter 32 and 33 of Jeremiah, ಯೆರೆಮೀಯನ ಗ್ರಂಥ 32 ಮತ್ತು 33ನೇ ಅಧ್ಯಾಯಗಳನ್ನು ನಾವು ಓದುವಾಗ Jeremiah is continuing doing his responsibilities properly, even he was in lockup. ಯೆರೆಮೀಯನು ಬಂದಿಖಾನೆಯಲ್ಲಿದ್ದಾಗ್ಯೂ ಸಹ ತನ್ನ ಜವಾಬ್ದಾರಿಯುತವಾಗಿ ಮಾಡುವಂತದ್ದನ್ನ ಕಲಿತಿದ್ದಾನೆ, ಮುಂದುವರಿತಾ ಇದ್ದಾನೆ. He is doing some responsibilities for his brothers. ಅವನು ಕೆಲವು ಜವಾಬ್ದಾರಿಗಳನ್ನ ತನ್ನ ಸಹೋದರಿಗೋಸ್ಕರವಾಗಿ ಮಾಡ್ತಾ ಇದ್ದಾನೆ. He is doing the responsibility of sharing word of God to the people. ಮತ್ತು ದೇವರ ವಾಕ್ಯವನ್ನ ತನ್ನ ಜನರಿಗೆ ಹಂಚುವಂತ ಜವಾಬ್ದಾರಿಯನ್ನು ಮಾಡ್ತಾ ಇದ್ದಾನೆ. My dear brothers and sisters, let me conclude here. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿಗೆ ನನ್ನ ಮಾತುಗಳನ್ನ ಮುಕ್ತಾಯಗೊಳಿಸ್ತೇನೆ. As Jeremiah did, we also have to do so many things even in this situation of difficulties. ಯೆರೆಮೀಯನು ಮಾಡಿದ ಹಾಗೆ ಅನೇಕ ರೀತಿಯಾದಂತಹ ಕಾರ್ಯಗಳನ್ನು ನಾವು ಸಹ ಈ ಒಂದು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಮಾಡುವಂತವರಾಗಿರಬೇಕು. God is teaching us many great and mighty things these days. ಈ ದಿನಗಳಲ್ಲಿ ಕರ್ತನು ಅನೇಕ ಶ್ರೇಷ್ಠವಾದಂತಹ ಮಹತ್ತಾದಂತಹ ಕಾರ್ಯಗಳನ್ನು ಕಲಿಸುತ್ತಾ ಇದ್ದಾನೆ. Let us use all these facilities, these great and mighty things for the glory of God. ಎಲ್ಲ ಶ್ರೇಷ್ಠವಾದಂತಹ ಉನ್ನತವಾದಂತಹ ಸಂಗತಿಗಳನ್ನ ಕರ್ತನ ಮಹಿಮೆಗೋಸ್ಕರವಾಗಿ ನಾವು ಉಪಯೋಗಿಸಿಕೊಳ್ಳೋಣ. In spite of complaining to the Lord about this difficult situation, let us do ourselves level best. ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟುತ್ತಾ ಇರದೆ ಎಲ್ಲಾ ವಿಷಯಗಳನ್ನು ನಮ್ಮ ಲಾಭಕ್ಕೋಸ್ಕರವಾಗಿ ಉಪಯೋಗಿಸಿಕೊಳ್ಳೋಣ. Let us encourage each other. ನಾವು ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸೋಣ. Let us pray for each other. ಒಬ್ಬರಿಗೊಬ್ಬರಿಗೆ ಪ್ರಾರ್ಥಿಸೋಣ. Let us do our job. Let us do our job together. ನಮ್ಮ ಕಾರ್ಯವನ್ನ ಅಥವಾ ನಮ್ಮ ಕೆಲಸವನ್ನ ನಾವು ಉನ್ನತವಾಗಿ ಮಾಡೋಣ. Let us call upon him. ನಾವು ಆತನನ್ನು ಕೇಳಿಕೊಳ್ಳೋಣ. He will answer our prayers. ಆತನು ನಮ್ಮ ಪ್ರಾರ್ಥನೆಗೆ ಉತ್ತರಿಸುತ್ತಾನೆ. Let us work for him.
ನಾವು ಆತನಿಗೋಸ್ಕರವಾಗಿ ಕೆಲಸ ಮಾಡೋಣ. He will bless the mission works in India. ಭಾರತ ದೇಶದಲ್ಲಿ ಆತನು ತಾನೇ ಈ ಒಂದು ಸೇವಾ ಕಾರ್ಯಗಳನ್ನು ಆಶೀರ್ವದಿಸುತ್ತಾನೆ. And he will bless the spiritual life of each and every one of us. ನಮ್ಮ ಪ್ರತಿಯೊಬ್ಬರ ಆತ್ಮಿಕ ಜೀವಿತವನ್ನು ಸಹ ಆತನು ಆಶೀರ್ವದಿಸುತ್ತಾನೆ. Let us commit ourselves in his hands. ನಾವು ನಮ್ಮನ್ನು ಆತನ ಕೈಗಳಿಗೆ ಒಪ್ಪಿಸಿಕೊಳ್ಳೋಣ. And let this message is a blessing for us, and I thank to the organizers of this meeting for providing me this opportunity to share the word of God. May the name of our Lord be glorified. ಈ ಸಂದೇಶವು ನಮ್ಮೊಬ್ಬೊಬ್ಬರಿಗೆ ಆಶೀರ್ವಾದಪ್ರದವಾಗಿರಲಿ. ಈ ಸಂದೇಶವನ್ನು ಹಂಚಲಿಕ್ಕಾಗುವಂತೆ ಇದನ್ನು ಆಯೋಜಿಸಿದಂತ ಆಯೋಜಕರಿಗೂ ಸಹ ನನಗೆ ಸಮಯವನ್ನು ಕೊಟ್ಟಂತಕ್ಕೋಸ್ಕರವಾಗಿ ನಾನು ವಂದಿಸ್ತೇನೆ. ಈ ಒಂದು ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ.